ಈ ಕಥೆಯ ಹೆಸರು ಅಲಿಬಾಬಾ ಮತ್ತು 40 ಕಳ್ಳರು. ಒಂದು ಕಾಲದಲ್ಲಿ ಪರ್ಷಿಯಾದಲ್ಲಿ ಕಾಸಿಂ ಮತ್ತು ಅಲಿಬಾಬಾ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಕಾಸಿಂ ಶ್ರೀಮಂತ ವ್ಯಾಪಾರಿಯ ಮಗಳನ್ನು ವಿವಾಹವಾದನು. ಆದರೆ ಅಲಿಬಾಬಾ ಬಡ ಹುಡುಗಿಯನ್ನು ಮದುವೆಯಾಗಿ ಮತ್ತು ಮರ ಕಡಿಯುವ ಕೆಲಸವನ್ನು ಮಾಡಿದನು. ಒಂದು ದಿನ ಕಾಡಿನಲ್ಲಿ ಅಲಿಬಾಬಾ ಕೆಲಸ ಮಾಡುತ್ತಿದ್ದಾಗ ಕುದುರೆಗಳು ಓಡುವ ಶಬ್ದವನ್ನು ಕೇಳಿದನು. ಅವನು 40 ಕುದುರೆ ಸವಾರರನ್ನು ನೋಡಿದನು. ಅಲಿಬಾಬಾ ಬೇಗ ಮರ ಹತ್ತಿ ಕುಳಿತ ಮತ್ತು ಪುರುಷರು ಅಲಿಬಾಬಾ ಹತ್ತಿರ ನಿಲ್ಲಿಸಿದರು. ಇವರು ಕಳ್ಳರು ಎಂದು ಅಲಿಬಾಬಾಗೆ ಗೊತ್ತಾಯಿತು. ಕಳ್ಳರ ನಾಯಕನು ಬಂಡೆ ಮುಂದೆ ನಿಂತು ಎಳ್ಳು ತೆರೆಯಿರಿ ಎಂಬ ಪದವನ್ನು ಬಳಸಿದನು. ಆಗ ತಕ್ಷಣ ಆ ಬಂಡೆಯು ತೆಗೆಯಿತು. ಅವರು ಹೊರಗೆ ಬಂದಾಗ ಅವನು ಮತ್ತೆ ಹೇಳಿದನು, ಎಳ್ಳು ಮುಚ್ಚಿ ಎಂದು. ತಕ್ಷಣ ಬಂಡೆಯು ಮುಚ್ಚಲಾಯಿತು. ಕಳ್ಳರು ಹೋದ ನಂತರ ಅಲಿಬಾಬಾ ಮರದಿಂದ ಇಳಿದು ಬಂಡೆಯ ಮುಂದೆ ನಿಂತು ಅದೇ ಮಾಂತ್ರಿಕ ಪದಗಳನ್ನು, ಅಂದರೆ ಎಳ್ಳು ತೆಗೆಯಿರಿ ಎಂದು ಹೇಳಿದನು. ಆಗ ಬಂಡೆಯು ತೆಗೆಯಲಾಯಿತು. ಅವನು ಒಳಗೆ ಹೋದ ನಂತರ ಎಲ್ಲ ರೀತಿಯ ಸಂಪತ್ತನ್ನು ನೋಡಿದನು. ಅಲಿಬಾಬಾ ಬೇಗನೆ ಕೆಲವು ಚೀಲಗಳನ್ನು ತೆಗೆದುಕೊಂಡು ಚಿನ್ನದ ನಾಣ್ಯಗಳನ್ನು ತುಂಬಿಕೊಂಡು ಮನೆಗೆ ಹೋದನು. ಅಲಿಬಾಬಾ ತನ್ನ ಹೆಂಡತಿಗೆ ಎಲ್ಲ ವಿಷಯವನ್ನು ಹೇಳಿದನು. ನಾಣ್ಯಗಳನ್ನು ತೂಗಲು ಅವಳು ಕಾಸಿಂನ ಹೆಂಡತಿಯ ಬಳಿಗೆ ಹೋಗಿ, ನಿನ್ನ ತಕ್ಕಡಿಯನ್ನು ನನಗೆ ಕೊಡು ಸಹೋದರಿ ಎಂದು ಕೇಳಿದಳು. ಆಗ ಕಾಸಿಂನ ಹೆಂಡತಿಗೆ ಅನುಮಾನ ಬಂದು ಆ ತಕ್ಕಡಿಯ ಕೆಳಗೆ ಮೇಣವನ್ನು ಹಾಕಿದಳು. ಅಲಿಬಾಬಾ ಅವರ ಪತ್ನಿ ಮೇಣದ ಅರಿವಿಲ್ಲದೆ ತಕ್ಕಡಿಯನ್ನು ಹಿಂತಿರುಗಿಸಿದಳು. ಕೆಲವು ನಾಣ್ಯಗಳು ತಕ್ಕಡಿಗೆ ಸಿಲುಕಿಕೊಂಡವು. ಕಾಸಿಂ ಅವರ ಪತ್ನಿ ಅವರ ಬಗ್ಗೆ ಕಾಸಿಂ ಹತ್ರ ಹೇಳಿದಳು. ಮರುದಿನ ಬೆಳಗ್ಗೆ ಕಾಸಿಂ ತನ್ನ ಸಹೋದರನ ಬಳಿಗೆ ಬಂದನು. ಅಲಿಬಾಬಾ ಅವರಿಗೆ ಗುಹೆ ಮತ್ತು ಮಾಂತ್ರಿಕ ಪದಗಳ ಬಗ್ಗೆ ಹೇಳಿದರು. ಕಾಸಿಂ ಗುಹೆಯನ್ನು ತಲುಪಿದನು ಮತ್ತು ಮಾಂತ್ರಿಕ ಪದಗಳನ್ನು ಹೇಳಿದನು. ಗುಹೆ ತೆರೆದು ಅವನು ನಿಧಿಯನ್ನು ನೋಡಿದನು. ದುರಾಸೆಯಿಂದ ಎಲ್ಲವನ್ನು ಎತ್ತಿಕೊಳ್ಳತೊಡಗಿದನು. ಹೊರಡುವಾಗ ಆ ಮಾಂತ್ರಿಕ ಪದಗಳನ್ನು ಮರೆತು ಹೋದನು. ಹಾಗಾಗಿ ಅವನು ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಅಷ್ಟರೊಳಗೆ ಕಳ್ಳರು ಹಿಂತಿರುಗಿ ಬಂದರು ಮತ್ತು ಪ್ರವೇಶ ದ್ವಾರದ ಬಳಿ ಅರ್ಧ ತುಂಬಿದ ಗೋಣಿ ಚೀಲಗಳು ಬಿದ್ದಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಅವರು ಗುಹೆಯನ್ನು ಹುಡುಕಿದರು ಮತ್ತು ಶೀಘ್ರದಲ್ಲೇ ಕಾಸಿಮನ್ನು ಹಿಡಿದರು. ಅವರು ಅವನ ದೇಹವನ್ನು ಕತ್ತರಿಸಿ ಗುಹೆಯನ್ನು ತೊರೆದರು. ಕಾಸಿಂನ ಹೆಂಡತಿ ಆತಂಕಗೊಂಡಳು ಮತ್ತು ಅವನನ್ನು ಹುಡುಕಲು ಅಲಿಬಾಬಾಗೆ ಹೇಳಿದಳು. ಅಲಿಬಾಬಾ ಗುಹೆಯನ್ನು ತಲುಪಿದಾಗ ಅಲ್ಲಿ ಕಾಸಿಂನ ದೇಹವನ್ನು ನೋಡಿದನು. ಶವವನ್ನು ಮನೆಗೆ ಕೊಂಡೊಯ್ದನು. ಅವನ ಸೇವಕ ಮೋರ್ಗಿಯಾನ ಕಣ್ಣು ಮುಚ್ಚಿ ಹಳೆಯ ಚಮ್ಮಾರನನ್ನು ತಂದನು. ಅವನು ಕಾಸಿಂನ ದೇಹವನ್ನು ಹೊಲಿದನು ಮತ್ತು ಅವನನ್ನು ಸಮಾಧಿ ಮಾಡಲಾಯಿತು. ಕಳ್ಳರು ಗುಹೆಗೆ ಹಿಂತಿರುಗಿದಾಗ ಕಾಸಿಂ ಅವರ ದೇಹವು ಕಾಣೆಯಾಗಿದೆ, ನಮ್ಮ ರಹಸ್ಯ ಬೇರೆ ಯಾರಿಗೋ ಗೊತ್ತಾಗಿದೆ ಎಂದು ಕಳ್ಳರಿಗೆ ಗೊತ್ತಾಯಿತು. ಅದೇ ಪಟ್ಟಣದಲ್ಲಿ ಇತ್ತೀಚೆಗೆ ಯಾರು ಸತ್ತರು ಎಂದು ಹುಡುಕಲು ಕಳ್ಳರಲ್ಲಿ ಒಬ್ಬರು ಹೊರಟರು. ಕಳ್ಳನು ಕಾಸಿಂನ ದೇಹವನ್ನು ಒಟ್ಟಿಗೆ ಹೊಲಿದ ಅದೇ ಚಮ್ಮಾರನನ್ನು ಭೇಟಿಯಾದನು. ಸ್ವಲ್ಪ ಹಣದ ಬದಲಾಗಿ ಅವನು ಕಳ್ಳ ಅಲಿಬಾಬಾನ ಮನೆಯನ್ನು ತೋರಿಸಲು ಒಪ್ಪಿಕೊಂಡನು. ಕಳ್ಳನು ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದನು ಮತ್ತು ಚಮ್ಮಾರನು ಅವನನ್ನು ಅಲಿಬಾಬಾನ ಮನೆಗೆ ಕರೆದೊಯ್ದನು. ಕಳ್ಳ ಮನೆ ಗುರುತು ಹಾಕಿಕೊಂಡನು. ಮೋರ್ಗಿಯಾನ ಕಳ್ಳನು ಮನೆಯನ್ನು ಗುರುತಿಸುವುದನ್ನು ನೋಡಿದನು. ಅವನು ಏನಾದರೂ ಅನುಮಾನಿಸಿ ಉಳಿದೆಲ್ಲ ಮನೆಗಳನ್ನು ಗುರುತು ಹಿಡಿದಳು. ಕಳ್ಳರು ಅಲಿಬಾಬನ ಮನೆಯನ್ನು ತಲುಪಿದಾಗ ಎಲ್ಲಾ ಮನೆಗಳನ್ನು ಗುರುತಿಸಲಾಗಿದೆ. ಕೋಪಗೊಂಡ ನಾಯಕ ಮತ್ತೊಮ್ಮೆ ಚಮ್ಮಾರನ ಬಳಿ ಹೋಗಿ ಅಲಿಬಾಬನ ಮನೆಯನ್ನು ತೋರಿಸಲು ಅವನನ್ನು ಕರೆದನು. ನಂತರ ಅವನು ಗುಹೆಗೆ ಹಿಂತಿರುಗಿ ಕಳ್ಳರಿಗೆ ಹೇಳಿದನು, ನನಗೆ 40 ಪಾತ್ರೆಗಳನ್ನು ತನ್ನಿ. ಒಂದನ್ನು ಮಾತ್ರ ಎಣ್ಣೆಯಿಂದ ತುಂಬಿಸಿ ಉಳಿದವುಗಳಲ್ಲಿ ನಿಮ್ಮನ್ನು ಮರೆ ಮಾಡಿ ನಾನು ಎಣ್ಣೆ ವ್ಯಾಪಾರಿಯಂತೆ ವೇಷ ಧರಿಸಿ ಶತ್ರುಗಳ ಮನೆಗೆ ಭೇಟಿ ನೀಡುತ್ತೇನೆ ಎಂದು ಅವನು ಹೇಳಿದಂತೆ ಎಲ್ಲ ಕಳ್ಳರು ಹಾಗೆಯೇ ಮಾಡಿದರು. ನಾಯಕನು 40 ಜಾಡಿಗಳೊಂದಿಗೆ ಅಲಿಬಾಬನ ಮನೆಗೆ ಬಂದು ತಲುಪಿದನು ಮತ್ತು ಅವನ ಮನೆಯಲ್ಲಿ ಆಶ್ರಯ ಪಡೆದನು.
ರಾತ್ರಿಯಲ್ಲಿ ಮೋರ್ಗಿಯಾನಾಗೆ ಎಣ್ಣೆಯ ಕೊರತೆ ಇತ್ತು ಮತ್ತು ಜಾಡಿಗಳಿಂದ ಸ್ವಲ್ಪ ಸಾಲ ಪಡೆಯಲು ಹೋದರೂ ಅವಳು ಜಾರ್ನ ಮುಚ್ಚಳವನ್ನು ತೆರೆದಾಗ ಒಂದು ಧ್ವನಿ ಕೇಳಿಸಿತು. ಇದು ಆಕ್ರಮಣ ಮಾಡುವ ಸಮಯವೇ ಎಂದು. ಬುದ್ಧಿವಂತ ಮೋರ್ಗಿಯಾನ ಪಿಸುಗುಟ್ಟಿದರು. ಇನ್ನೂ ಇಲ್ಲ ಎಂದು. ಅವಳು ಜಾರ್ನ ಬಳಿ ಹೋಗಿ ಮತ್ತೆ ಅದೇ ಉತ್ತರವನ್ನು ನೀಡಿದಳು. ಅವಳು ಎಣ್ಣೆಯಿಂದ ಜಾರ್ ಅನ್ನು ತಲುಪಿದಳು. ಅವಳು ಕೊನೆಯ ಪಾತ್ರೆಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಕುದಿಸಿ ಉಳಿದ ಜಾಡಿಗಳಲ್ಲಿ ಹಾಕಿದಳು. ನಾಯಕನನ್ನು ಹೊರತುಪಡಿಸಿ ಎಲ್ಲಾ ಸೋದರರು ಸತ್ತರು. ಮೋರ್ಗಿಯಾನ ತುಂಬಾ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಳು. ಆಗ ನೃತ್ಯವನ್ನು ಮಾಡುತ್ತಿದ್ದಾಗ ಅವಳು ಕಳ್ಳ ನಾಯಕನ ಹೃದಯಕ್ಕೆ ಕಟಾರಿಯನ್ನು ಹಾಕಿದಳು. ಅಲಿಬಾಬಾ ಆಘಾತಕ್ಕೊಳಗಾದರು. ಆದರೆ ಅವಳು ಎಲ್ಲವನ್ನೂ ಹೇಳಿದಾಗ ಸಂತೋಷಪಟ್ಟರು. ಅಲಿಬಾಬಾ ಅವರ ಮಗ ಮೋರ್ಗಿಯಾನ ಅವರನ್ನು ವಿವಾಹವಾದರು ಮತ್ತು ಅವರು ಗುಹೆಯಲ್ಲಿನ ನಿಧಿಯಿಂದ ಶ್ರೀಮಂತರಾದರು.